ಅಂತ. ಯಾರು ನಿಖಿಲ್ ಕುಮಾರಸ್ವಾಮಿ? ಏನು ಅವ್ರಿಗೆ ಹೋಲ್ಡಿಂಗ್ ಇದೆ? ಯಾರು ಅವರು? ಏನು ಶಾಸಕರ, ಸಂಸದರ ಅವರು? ಯಾರು ಸರ್ ಅವರು? ಎರಡು ಬಾರಿ ಆ್ಯಕ್ಚುಲಿ ಹೀನಾಯವಾಗಿ ಸೋತಂಥ ಒಬ್ಬ ವ್ಯಕ್ತಿ, ಕೇವಲ ತನ್ನ ತಾತ, ಕೇವಲ ತನ್ನ ತಂದೆ ಹೆಸರನ್ನ ಇಟ್ಕೊಂಡು ಬಂದು ರಾಜಕಾರಣ ಮಾಡುವಂಥವ್ರು ಈ ರೀತಿ ಬೇಕಾಬಿಟ್ಟು ಹೇಳಿಕೆ ಕೊಡುವಂಥದ್ದು ಬಾಲಿಶ ಇದು. ಯಾರು ಆ ಬಾಲ್ಕ? ನಿಖಿಲ್ ಕುಮಾರಸ್ವಾಮಿ ಯಾರು ಸರ್? 2 ಬಾರಿ ಸೋತಂಥ ವ್ಯಕ್ತಿ ಸರ್. ಈಗ ಅವರಲ್ಲೇ ಕಿತಾಪತಿ ನಡೀತಾ ಇದೆ. ಅವ್ರ ತಂದೆ ಏನು ಈಗ ಕೇಂದ್ರ ಯಾವುದೋ ತಗಡ ಉಕ್ಕಿದ ಮಂತ್ರಿ ಆಗಿದ್ದಾರೆ. ಅವರಲ್ಲಿ ರಾಜೀನಾಮೆ ಕೊಟ್ಟ ಮೇಲೆ ಶಾಸಕ ಸ್ಥಾನಕ್ಕೆ ಅಲ್ಲಿ ಮರುಚುನಾವಣೆ ನಡೀತಾ ಇದೆ ಈಗ. ಅದಕ್ಕೆ ಆ್ಯಕ್ಚುಲಿ ಬಿ ಜೆ ಪಿಯವರೇ ಯಾರು ನಮ್ಮ ಮಾಜಿ ಸಚಿವರಾದಂಥ ಯೋಗೇಶ್ವರವರು ಆ್ಯಕ್ಚುಲಿ ಏನೋ ಅಡ್ಡಗಾಲು ಹಾಕಿ ಅಲ್ಲಿಗೆ ತನ್ನ ಮಗನ ಅಥವಾ ಅದೇ ನಿಖಿಲ್ ಕುಮಾರಸ್ವಾಮಿ ಅವರು ಹೋಗಿ ಅಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಉತ್ಸುಕರಾಗಿದ್ದಾರೆ. ಅವ್ರ ನಡುವೆ ಗಲಾಟೆಗಳು ನಡೀತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಂತ ಒಬ್ಬ ಆ್ಯಕ್ಚುಲಿ ಏನು ರಿಚ್ ಕಿಡ್, ಒಬ್ಬರು ನೆಪೋಟಿಸಮಿಂದ ಬಂದಂಥವ್ರು, ಒಬ್ಬ ಘನವೆತ್ತ ಮುಖ್ಯಮಂತ್ರಿಗಳ ಬಗ್ಗೆ, ಕಾನ್ಸ್ಟಿಟ್ಯೂಷನಲ್ಲಿ ಆಯ್ಕೆಯಾದಂಥ ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋದು ಬಾಲಿಶತನ ಇದು, ಬಾಲಿಶ ಇದು. ಕುಮಾರಸ್ವಾಮಿ ಅವರು ಕೂಡ ಎಚ್ಚೆತ್ತವಾಗಿ ಧ್ವನಿ ಎತ್ತಾ ಇದ್ದಾರೆ ಇದ್ರ ಬಗ್ಗೆ. ಯಾರು? ಕುಮಾರಸ್ವಾಮಿಗೆ ನೈತಿಕತೆನೇ ಇಲ್ಲ. ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ. ಅವ್ರ ಮೇಲೆ ಲೋಕಾಯುಕ್ತದವರು ಪ್ರಾಥಮಿಕ ತನಿಖೆಯನ್ನು ನಡೆಸಿ ಒಂದಷ್ಟು 1000 ಪುಟಗಳಷ್ಟು ದಾಖಲಾತಿಗಳನ್ನ ಕಲೆ ಹಾಕಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂದ್ಬಿಟ್ಟು ಇದೇ ಬಿ ಜೆ ಪಿ ಏಜೆಂಟ್ರಾದಂಥ ರಾಜ್ಯಪಾಲರು ಅವರ ಒಂದು ಆಫೀಸಿಗೆ ಆಲ್ರೆಡಿ ಕಡತಗಳನ್ನ ಕೊಟ್ಟು ಕಾಯ್ಕೊಂಡು ಕೂತಿದ್ದಾರೆ. ಯಾವ ಮೂಮೆಂಟಲ್ಲಿ ಬೇಕಿದ್ರೂ ಅವರನ್ನು ಅರೆಸ್ಟ್ ಆಗ್ಬೋದು. ಅದಕ್ಕೋಸ್ಕರನೇ ಅವ್ರು ಹೋಗಿ ಬಿ ಜೆ ಪಿ ಜೊತೆ ಸಖ್ಯ ಬೆಳೆಸಿರೋದು. ನೀವು ಗೊತ್ತಿರ್ಬೋದು, ದೇವೇಗೌಡರು ಇವತ್ತು ವೀಲ್ ಚೇರ್ ಮೇಲೆ ಓಡಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ನಮ್ಮ ತಾತನಿಗಿಂತಲೂ ಆ್ಯಕ್ಚುಲಿ ವಯಸ್ಸಾಗಿರುವಂಥ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು. ಅವರನ್ನು ಈ ವಯಸ್ಸಿನಲ್ಲಿ ದುರ್ಬಳಕೆ ಮಾಡಿಕೊಂಡು ಮೋದಿ ಮತ್ತು ಏನು ಅಮಿತ್ ಶಾ ಅವರ ಮುಂದೆಗಡೆ ಕರ್ಕೊಂಡೋಗಿ ವೀಲ್ ಚೇರಲ್ಲಿ ಕೂರಿಸಿ ಓಲೈಕೆ ಮಾಡಿಕೊಂಡು ಇವರು ಇವತ್ತು ಬಚಾವಾಗೋದಕ್ಕೆ ನೋಡ್ತಾ ಇದ್ದಾರೆ. ಒಂದು ವೇಳೆ ಅವರು ಬಚಾವಾಗಲಿಲ್ಲ ಅಂತ ಅನ್ನೋದಿದ್ದರೆ, ಬಚಾವಾಗೋದಕ್ಕೆ ಪ್ರಯತ್ನ ಮಾಡಿಲ್ಲ ಅಂದರೆ ಪದೇ ಪದೇ ಹೋಗಿ ಮೋದಿಯವ್ರನ್ನಾಗಲಿ ಅಮಿತ್ ಶಾ ಅವ್ರನ್ನಾಗಲಿ ಯಾಕೆ ಮೀಟ್ ಮಾಡ್ತಿದ್ದಾರೆ? ಎಲ್ಲೋ ಬಜೆಟ್ ಕೇಳ್ತಾರೆ, ಬಜೆಟ್ದ ಶೇರ್ ಕೇಳ್ತಾರೆ ಅನ್ನೋದಕ್ಕೋಸ್ಕರ ಈ ಉನ್ನಾರೇನ ನಡೀತಾ ಬಜೆಟ್ ಶೇರ್ ಕೇಳಿರೋದು ಕೂಡ ಇದೆ. ಅದು ಒಂದು ಮೋಟಿವೇಶನ್. ಯಾಕಂದರೆ ಸಿದ್ದರಾಮಯ್ಯನವರು ಒಂದು ಸ್ಟಾಂಚ್ ವಾಯ್ಸ್ ಈ ದೇಶದಲ್ಲಿ ಪ್ರಾದೇಶಿಕತೆ ವಿಚಾರದಲ್ಲಿ, ರಾಜ್ಯದ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಬಂದಾಗ ಸಿದ್ದರಾಮಯ್ಯನವರ ಒಂದು ಧ್ವನಿ ಏನಿದೆ ಅದು ಆ್ಯಕ್ಚುಲಿ ದೇಶದ ಸುಪ್ರೀಂ ಕೋರ್ಟ್ವರೆಗೆ ಹೋಗಿದೆ. ಯಾಕಂದರೆ ನಮ್ಮಿಂದ ಕಟ್ಸ್ಕೊಳ್ಳುವಂಥ ತೆರಿಗೆಯಲ್ಲಿ 13 ಪೈಸೆ ಕೊಡ್ತಾರೆ. ₹1 ನಾವು ತೆರಿಗೆ ಕೊಟ್ಟರೆ 13 ಪೈಸೆ ರಿಟರ್ನ್ ಕೊಡ್ತಾವ್ರು. ಈ ರೀತಿ ಅದೇನೋ ಒಂದು ದುರಾಡಳಿತದ ಸರ್ಕಾರ, ಒಂದು ಅಧ್ವಾನದ ಸರ್ಕಾರ ನಡೆಸ್ತಾ ಇರೋದು ಕೇಂದ್ರ. ನಮ್ಮಲ್ಲಿ ಆದಂಥ ಏನು ಪ್ರಕೃತಿ ವಿಕೋಪಗಳಿಗೆ ಬರ ಪರಿಹಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿ ನಾವು ಬರ ಪರಿಹಾರ ಕೇಳಬೇಕಾಯಿತು. ಇದೇ ಸರ್ಕಾರ ರಾಜ್ಯ ಸರ್ಕಾರವಾಗಿ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಮೊರೆ ಇಟ್ಟು ಅದನ್ನು ಪರಿಹಾರ ಕೇಳಿದರು. ಅದನ್ನು ಕೂಡ ಸಂಪೂರ್ಣವಾಗಿ ಕೊಡಲಿಲ್ಲ. ಅವ್ರು ಒಪ್ಪಿರೋದಷ್ಟು ಕೊಡಲಿಲ್ಲ. ಇವರೆಲ್ಲ 30,000 ಚಿಲ್ಲರೆ ಕೋಟಿಗೆ ಹಾಕಲಿ ಇವ್ರು ಕೇಳಿದರೆ ಅವ್ರು ಕೊನೆಗೆ ಒಪ್ಪಿರೋದು 6,000 ಕೋಟಿಗೂ 8,000 ಕೋಟಿಗೂ, ನನಗೆ ಸಂಖ್ಯೆ ನೆನಪಾಗ್ತಾ ಇಲ್ಲ. ಕೊನೆಗೆ ಅದರಲ್ಲಿ ಬಿಡುಗಡೆ ಮಾಡಿರೋದು ಸುಪ್ರೀಂ ಕೋರ್ಟಿಂದ ಚೀಮಾರಿ ಹಾಕ್ಸ್ಕೊಂಡು ಅರ್ಧದಷ್ಟನ್ನು ಕೂಡ ರಿಮ್ಯಾಂಡ್ ಬಿಟ್ಟಿಲ್ಲ ಇಲ್ಲಿವರೆಗೂ. ಈಗ ಮತ್ತೆ ಅತಿವೃಷ್ಟಿ ಆಗ್ತಾ ಇದೆ, ಅದನ್ನು ಕೊಡ್ತಾ ಇಲ್ಲ. GST ಬಾಕಿಗಳಿದ್ದಾವೆ, ಅದನ್ನು ಕೊಡ್ತಾ ಇಲ್ಲ. ಸೆಸ್ಸನ್ನು ಆ್ಯಕ್ಚುಲಿ ಏಕಮುಖವಾಗಿ ಅವರು ಆ್ಯಕ್ಚುಲಿ ತಗೊಳ್ತಾ ಇದ್ದಾರೆ. ಅಂದರೆ ರಾಜ್ಯಗಳಿಗೆ ಆದಾಯ ಎಲ್ಲಿ ಬರಬೇಕು ಸರ್? ಈ ನಿಟ್ಟಿನಲ್ಲಿ ಹೋದರೆ ಮಳೆ ಇಲ್ಲ ಅಂತ ಬರಗಾಲ ಬಂದಿದೆ ಸಿದ್ದರಾಮಯ್ಯ ಅಂತ BJP ಅವರು ಇದು ಮಾಡಿದ್ರು. ಮಳೆ ಬರೋ ಟೈಮಲ್ಲಿ ಮೈಸೂರು ಚಲೋ ನಡೆಸಿದ್ರು. ಅಂದರೆ ಅವ್ರಿಗೆ ಆ್ಯಕ್ಚುಲಿ ಅದೇ ಹೇಳ್ತಾರೆ, ಎರಡು ತಲೆ ಇರುವಂಥ ಉಸುರುವಳ್ಳಿಗಳಿವರು. ಯಾರು BJP ಅವರಾಗಲಿ JDSನವರು ಉಸುರುವಳ್ಳಿಗಳಿವರು. ಅಂದರೆ ಎದ್ದಾಗ ಆ್ಯಕ್ಚುಲಿ ಅವ್ರನ್ನ ಏನೋ ಕಾಲಿಟ್ಕೊಳ್ಳುವಂಥದ್ದು, ಬಿದ್ದಾಗ ಜುಟ್ಟು ಹಿಡಿಯುವಂಥ ಏನೋ ಒಂದು ಇವ್ರದ್ದು ಇದು ಮೌಢ್ಯದ ಪ್ರತಿಪಾದಕರು ಇವರು. ಸರ್, ಎಲ್ಲಿವರೆಗೂ ನಿಮ್ಮ ಈ ಹೋರಾಟ ಇರುತ್ತೆ ಸರ್? ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನನ್ನಂಥ 1000 ಲಕ್ಷ ಕೋಟಿ ಕನ್ನಡಿಗರ ಹೋರಾಟ ಇದ್ದೇ ಇರುತ್ತೆ. ರಾಜ್ಯಪಾಲರಿಗೆ ಆ್ಯಕ್ಚುಲಿ ಈ ಕ್ಷಣವೇ ರಾಷ್ಟ್ರಪತಿಗಳು, ಘನವೆತ್ತ ರಾಷ್ಟ್ರಪತಿಗಳ ಹತ್ರ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಇಂಥ ಒಬ್ಬ ರಾಜಕೀಯ ಏಜೆಂಟು BJP ಏಜೆಂಟರನ್ನು ವಾಪಸ್ ಕರ್ಸ್ಕೊಳ್ಬೇಕು. ಅಲ್ಲಿವರೆಗೂ ಕೂಡ ನಾವು ಆ್ಯಕ್ಚುಲಿ ಹೋರಾಟ ಮಾಡ್ತೀವಿ. ಇಲ್ಲ ಅವ್ರು ರಿಸೈನ್ ಮಾಡೋಗ್ಬೇಕು, ಅಲ್ಲಿವರೆಗೂ ನಾವು ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.